ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನಲ್ಲಿ ಪಾರ್ಸೆಲ್ ಅನ್ಬಾಕ್ಸಿಂಗ್ಸ್ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಸ್ವಲ್ಪ ಸ್ಯಾರೀಸ್ ಬೇಕಿತ್ತು, ಎಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಇದೊಂದು ಸ್ಯಾರಿನ ಸ್ಟಿಚಿಂಗಿಗೆ ಕೊಡಬೇಕಿತ್ತು. ನನ್ನ ಕೈನಲ್ಲಿರೋದು ಅದು ಏನು ಬ್ಲೌಸ್ ಪೀಸ್ ಇರುತ್ತಲ್ಲ ಅದರದ್ದು. ಆ್ಯಂಗರ್ನೆಲ್ಲ ಹಾಕಿರೋ ಬ್ಲೌಸ್ ಬಂದುಬಿಟ್ಟು ನಾನು ಅದಕ್ಕೆ ಮ್ಯಾಚ್ ಆಗ್ಬೋದು, ಇದೇ ಬ್ಲೌಸ್ ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೆ. ಬಟ್ ಅದರಲ್ಲಿ ಕಾಪರ್ ಝರಿ ಥರ ಇದೆ ಲಾಸ್ಟಲ್ಲಿ. ಆ್ಯಂಡ್ ನಾನು ಇಟ್ಕೊಂಡಿರೋ ಸ್ಯಾರಿನಲ್ಲಿರೋದು ಗೋಲ್ಡ್ ಝರಿ. ಸೊ ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಇದಕ್ಕೆ ಬೇರೆ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಲಾಸ್ಟಲ್ಲಿ ಬಿಗ್ ಬಾರ್ಡರ್ ಬಂದಿದೆ, ಅದಕ್ಕೆ ಪಿಕಾಕ್ ಲೈಕ್ ಡಿಸೈನಲ್ಲಿ ಒಂದು 3 ಲೇಯರ್ಸ್ ಅಷ್ಟು ಬಾರ್ಡರ್ ರೀತಿ ಬಂದಿದೆ. ಬಿಗ್ ಬಾರ್ಡರ್ ಸ್ಯಾರಿ ಇದು. ಆ್ಯಂಡ್ ಆಲ್ ಓವರ್ ಸ್ಯಾರಿ ಪೂರ್ತಿ ಪರ್ಪಲ್ ಮೇಲೆ ಗೋಲ್ಡ್ ಮತ್ತು ಬ್ಲೂನಲ್ಲಿ ಕಲಂಕರಿ ಪ್ರಿಂಟ್ಸ್ ರೀತಿ ಎಲ್ಲ ಚಿಕ್ಕ ಚಿಕ್ಕ ಪ್ರಿಂಟ್ಸ್ ಬಂದಿದೆ. ನಾನು ಆವಾಗಲೇ ಫಾಲ್ಸ್ ಕೂಡ ಎಲ್ಲ ಹಾಕಿಟ್ಕೊಂಡಿದ್ದೆ, ಏಕೆಂದರೆ ಬ್ಲೌಸ್ ಆಗುತ್ತಲ್ಲ ಅದ್ರ ಜೊತೆನೇ ವೇರ್ ಮಾಡೋಣ ಅಂತ ಹೇಳಿ. ಸ್ಯಾರಿ ಚೆನ್ನಾಗಿದೆ ಆ್ಯಂಡ್ ಅದಕ್ಕೆ ಕುಚ್ಚು ನಾರ್ಮಲ್ ಸ್ಯಾರಿನಲ್ಲೇ ಬರುತ್ತಲ್ಲ ಆ ಥರ ಬಂದುಬಿಟ್ಟಿದೆ. ಸೊ ಆ ಸ್ಯಾರಿ ಕುಚ್ಚನ್ನ ಕಟ್ ಮಾಡಿಸಿ ಬೇರೆ ಕುಚ್ಚು ಹಾಕಿಸ್ಬಿಟ್ಟು ಬೇರೆ ರೀತಿ ಬ್ಲೌಸ್ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಸ್ಯಾರಿ ಅಂತೂ ತುಂಬ ಚೆನ್ನಾಗಿದೆ, ವೇರ್ ಮಾಡಿದಾಗ ಚೆನ್ನಾಗಿ ಕಾಣುತ್ತೆ. ಲೈಕ್ ಕಾಂಟ್ರಾಸ್ಟ್ ಕಲರ್ ಇರೋದ್ರಿಂದ ಸ್ಯಾರಿ ಚೆನ್ನಾಗಿರುತ್ತೆ. ಏನಂದರೆ ಇನ್ನೂ ಸ್ವಲ್ಪ ಸ್ಯಾರೀಸ್ ಇದ್ದಾವೆ, ಅದ್ರ ಜೊತೆಗೆ ಕೊಡಬೇಕಿತ್ತು. ಸೊ ನಾನು 2 ಸ್ಯಾರೀಸ್ ಮಾತ್ರ ಶೇರ್ ಮಾಡ್ತಾಯಿದ್ದೀನಿ. ನಾನು ಪ್ರೀವಿಯಸ್ ವ್ಲಾಗ್ನಲ್ಲಿ ಒಂದ್ರಲ್ಲಿ ಶೇರ್ ಮಾಡಿದ್ದೆ ನಿಮಗೆ, ಏನಂದರೆ ಈ ಸ್ಯಾರೀಸ್ನ ಸ್ಟಿಚಿಂಗಿಗೆ ಕೊಡಬೇಕಂತ. ನಾನು ಸೆಕೆಂಡ್ ವ್ಲಾಗ್ನಲ್ಲಿ ಅನಿಸುತ್ತೆ, ಸೆಕೆಂಡ್ ಅಲ್ಲ ಥರ್ಡ್ ವ್ಲಾಗ್ನಲ್ಲಿ ಇರಬೇಕು, ಥರ್ಡ್ ವ್ಲಾಗ್ನಲ್ಲಿ. ಸೊ ಆ ಸ್ಯಾರೀಸ್ ಮತ್ತು ಇದನ್ನು ಕೊಡಬೇಕಿತ್ತು. ಆ ಸ್ಯಾರೀಸ್ ನಾವು ಕೊಡೋಕ್ಕಾಗಲಿಲ್ಲ. ಆ್ಯಂಡ್ ಇನ್ನೊಂದು ಸ್ಯಾರಿ ಇದೆ, ಅದನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ. ಇದು ಗ್ರೀನ್ ಸ್ಯಾರಿ, ಇದ್ರ ಮೇಲೆ ಸ್ವಲ್ಪ ಗೋಲ್ಡ್ ಡಿಸೈನ್ಸ್ ಎಲ್ಲ ಇದೆ. ಇದೊಂಥರ ನೆಟ್ಟೆಡ್ ಸ್ಯಾರಿ ಟೈಪ್ ಇದೆ, ಬಾರ್ಡರ್ ಏನೂ ಇಲ್ಲ. ಸ್ಯಾರಿ ಪೂರ್ತಿ ಆಲ್ ಓವರ್ ಒಂದೇ ಥರ ಪ್ರಿಂಟ್ ಇದೆ. ಈ ಸ್ಯಾರಿ ಕೂಡ ಸ್ಟಿಚಿಂಗ್ಗೆ ಕೊಡಬೇಕು. ಸೊ ಇದು ಬ್ಲೌಸ್ ನೆಟ್ಟೆಡ್ ಇರೋದ್ರಿಂದ ಏನು ಡಿಸೈನ್ ಲೈಕ್ ಬ್ಲೌಸ್ಗೆ ಮತ್ತು ಸ್ಲೀವ್ ಬ್ಯಾಕ್ ಏನೂ ಡಿಸೈನ್ ಬೇಡ. ಸೊ ಹಾಗೆ ಪ್ಲೈನಾಗಿ ಸ್ಟಿಚಿಂಗಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿದೆ ಸ್ಯಾರಿ. ಸ್ವಲ್ಪ ಜ್ಯುವೆಲ್ರಿ ಎಲ್ಲ ಮ್ಯಾಚ್ ಮಾಡಿ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ, ಟೆಂಪಲ್ಸ್ಗೆಲ್ಲಾದರೂ ಹಾಕ್ಕೊಂಡು ಹೋಗೋಕ್ಕೆ ಅಂತ ಹೇಳಿಬಿಟ್ಟು ಸ್ಟಿಚ್ ಮಾಡಿಸ್ತಾ ಇದ್ದೀನಿ ಇದನ್ನು. ಸೊ ಇದು ಬ್ಲೌಸ್ ಪ್ಯಾಟ್ರನ್. ಇದೇನೆಂದರೆ ನೆಟ್ಟೆಡ್ ಬ್ಲೌಸು, ಪೂರ್ತಿ ಎಂಬ್ರಾಯ್ಡ್ರಿಂಗ್ ಇದೆ ಅದ್ರ ಮೇಲೆ. ಚಿಕ್ಕದು ಒಂಥರ ಮಿಂಚ್ ಥರ ಡಿಸೈನ್ಸ್ ಎಲ್ಲ ಇದೆ. ಸೊ ಇದಕ್ಕೆ ಡಿಸೈನ್ ಏನೂ ಬೇಕಾಗಲ್ಲ, ಇಲ್ಲದೆ ಸ್ಲೀವಿಗೆ ಮಾತ್ರ ಸ್ಟಿಚ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಸೊ ಹಾಗೆ ಸ್ಟಿಚ್ ಮಾಡಿಸ್ತೀನಿ. ಸ್ಟಿಚ್ ಮಾಡಿಸಿದ್ಮೇಲೆ ನಿಮ್ಮ ಜೊತೆನೂ ಕೂಡ ಪ್ಯಾಟ್ರನ್ಸ್ ಎಲ್ಲ ಹೇಗೆ ಸ್ಟಿಚ್ ಮಾಡಿಸ್ದೆ ಆ್ಯಂಡ್ ಸ್ಯಾರೀಸ್ ಎಲ್ಲ ಶೇರ್ ಮಾಡ್ತೀನಿ. ಇನ್ನೂ ಸ್ವಲ್ಪ ಸ್ಯಾರೀಸ್ ಇದೆ, ಅದನ್ನೆಲ್ಲ ಸ್ಟಿಚಿಂಗಿಂದ ತಂದಮೇಲೆ ಅದನ್ನು ಕೂಡ ಶೇರ್ ಮಾಡ್ತೀನಿ. ಇವಾಗ ಈ ಒಂದು ಸ್ಯಾರಿ, ಇದೊಂದು ಸ್ಯಾರಿ ಆ್ಯಂಡ್ ಈ ಬ್ಯಾಗಲ್ಲಿ 2 ಇದೆ. ಆ್ಯಂಡ್ ಇನ್ನೊಂದು ಸ್ಯಾರಿ ಇದೆ, ಅದನ್ನು ತೋರಿಸ್ತೀನಿ, ಬಟ್ ಬೀರುನಲ್ಲಿದೆ, ಎತ್ಕೊಳ್ಬೇಕು. ಇದೊಂದು ಸ್ಯಾರಿ. ಸೊ ಈ ಟೋಟಲ್ 5 ಸ್ಯಾರೀಸ್. ಮತ್ತು ನಾನು ಸ್ವಲ್ಪ ಡ್ರೆಸ್ಸಸ್ ವ್ಲಾಗ್ನಲ್ಲಿ ತೋರಿಸ್ತೀನಿ. ಈ ಡ್ರೆಸ್ಸಸ್ ಮತ್ತು ಸ್ಯಾರಿ ಎಲ್ಲ ಸ್ಟಿಚಿಗೆ ಕೊಟ್ಟು ಸ್ವಲ್ಪ ಲೂಸ್ ಎಲ್ಲ ಅಂತ ಹೇಳಿ ಕೊಡಬೇಕು. ಅದೇ ಡ್ರೆಸ್ಸಸ್ ಎಲ್ಲ ಪಾರ್ಸೆಲ್ಸ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಏನಂದರೆ ಎಲ್ಲ ಫ್ರಾಕ್ ರೀತಿ, ಶಾರ್ಟ್ ಫ್ರಾಕ್, ಅಂದರೆ ನೀಯಿಂದ ಸ್ವಲ್ಪ ಕೆಳಗೆ ಬರುತ್ತೆ ಆ ಥರದ್ದು ಶಾರ್ಟ್ ಫ್ರಾಕ್ ತರಿಸಿದ್ದೆ. ಸೊ ಇದು ಫೀಡಿಂಗ್ ಯೂಸ್ ಮಾಡ್ಬೋದು, ಹಾಗೇನೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಎಲ್ಲ ಫ್ಲೋರಲ್ ಪ್ರಿಂಟ್ಸು ಮತ್ತು ಪ್ಯೂರ್ ಕಾಟನ್ ಎಂತಕ್ಕೆ ಅಂದರೆ ಪಾಪಕ್ಕೆ ಕಂಫರ್ಟಬಲ್ ಆಗಿರಲಿ ಅಂತ ಅಷ್ಟೇ. ಕಂಫರ್ಟಬಲ್ಗಿಂತ ಅವನಿಗೆ ಕಂಫರ್ಟಬಲ್ ಆಗಿರಬೇಕು, ಏಕೆಂದರೆ ನಾನು ಅವನ್ನ ಎತ್ಕೊಂಡಾಗ ಅವನಿಗೆ ಕಂಫರ್ಟಬಲ್ ಆಗಿರಬೇಕು ಅಂತ ಹೇಳಿ ಅಷ್ಟೇ. ಇದು ಬ್ಲೂ ಕಲರ್ ಒನ್. ಇದು ಎಲ್ಲ ಫ್ಲೋರಲ್ ಪ್ರಿಂಟ್ಸೇ. ಇದು ಮತ್ತು ಇನ್ನೊಂದು ವೈನ್ ಕಲರ್ ತರಿಸಿದ್ದೀನಿ, ಎರಡೂ ಕೂಡ ಸಿಮಿಲರ್ ಇದೆ. ಆ್ಯಂಡ್ ಇನ್ನೆರಡು ತರಿಸಿದ್ದೀನಿ, ಅದು ಮಾತ್ರ ಪ್ಯಾಟ್ರನ್ಸ್ ಬೇರೆ ಇದೆ, ಬಟ್ ಫ್ಯಾಬ್ರಿಕ್ ಎಲ್ಲ ಕೂಡ ಒಂದೇ. ಆ್ಯಂಡ್ ಲಾಸ್ಟಲ್ಲಿ ಈ ರೀತಿ ನೆರಿಗೆ ಥರ ಬಂದಿದೆ, ಲಾಸ್ಟಲ್ಲಿ ಒಂಥರ ಫ್ರಿಲ್ಸ್ ಥರ ಬಂದಿದೆ. ಆ್ಯಂಡ್ ಇನ್ನೊಂದು ರೆಡ್ ಕಲರ್ ಒನ್. ಎಲ್ಲ ಬಟನ್ಸ್ ಥರನೇ. ನಾನೆಲ್ಲ ಜಿಪ್ ಇರೋ ಫೀಡಿಂಗ್ ಡ್ರೆಸ್ ತರಿಸ್ತಿದ್ದೆ, ಬಟ್ ಈ ಸಲ ಎಲ್ಲನೂ ಕೂಡ ಬಟನ್ಸೇ ತರಿಸ್ಕೊಂಡಿದ್ದೀನಿ. ಏನಂದರೆ ನಾರ್ಮಲ್ ಡ್ರೆಸ್ಸಸ್ ಜಿಪ್ಗಿಂತ ಇದರಲ್ಲಿ ಪ್ರಿಂಟ್ಸ್ ಚೆನ್ನಾಗಿತ್ತು ಈ ಸಲ. ಫೀಡಿಂಗ್ ಡ್ರೆಸ್ ಅಂದರೆ ಈ ಥರ ಫ್ರಾಕ್ಸ್ಗೆ ಯಾವುದಕ್ಕೂ ಜಿಪ್ಸ್ ಇರೋದಿರಲಿಲ್ಲ, ಎಲ್ಲ ಬಟನ್ಸ್ ಇತ್ತು. ಆ್ಯಂಡ್ ಜಿಪ್ಸ್ ಇರೋದಕ್ಕೆ ಪ್ಯಾಟರ್ನ್ಸ್ ಚೆನ್ನಾಗಿರಲಿಲ್ಲ, ಮತ್ತು
ನನಗೇಂದಕ್ಕೂ ಇಷ್ಟ ಆಗ್ತಿರಲಿಲ್ಲ ಫ್ಯಾಬ್ರಿಕ್ಸ್ ಎಲ್ಲ. ಬಟ್ ಇದು ಕಾಟನ್ ಅಲ್ವಾ, ಪ್ಯೂರ್ ಕಾಟನ್ ಇದು. ತುಂಬ ಸಾಫ್ಟಾಗಿದೆ ಬಟ್ಟೆ, ಅದರಿಂದ ತರಿಸ್ಕೊಂಡೆ ಅಷ್ಟೇ. ಇದಕ್ಕೆ ರೆಡ್ ಮೇಲೆ ವೈಟ್ ಮತ್ತು ವೈಟ್ ಫ್ಲವರ್ಸ್ ಮತ್ತು ಗ್ರೀನ್ ಲೀವ್ಸ್ ಪ್ರಿಂಟ್ ಇದೆ. ಸಿಮಿಲರ್ ಏನಿಲ್ಲ, ಇನ್ನೊಂದು ಡ್ರೆಸ್ ಇದೆ ಅದು ಸಿಮಿಲರ್ ಇದೆ ಅಷ್ಟೇ. ಇದಕ್ಕೂ ಕೂಡ ಬಟನ್ಸ್ ಇದೆ ಆ್ಯಂಡ್ ಸ್ಲೀವ್ಸಲ್ಲಿ ಪಫ್ ರೀತಿ ಇದೆ. ಅದು ಎಲ್ಲ ಡ್ರೆಸ್ಗೂ ಅದೇ ಥರ ಇದೆ. ಒಂದು ಲೈಟ್ ಪರ್ಪಲ್ ಡ್ರೆಸ್ ಇದೆ, ಅದಕ್ಕೊಂದಕ್ಕೆ ಮಾತ್ರ ಪಫ್ ಇಲ್ಲ ಸ್ಲೀವ್ನಲ್ಲಿ. ಇದು ಇನ್ನೊಂದು ಪ್ಯಾಕೇಜ್. ಇದು 4 ಡ್ರೆಸ್ ತರಿಸಿದ್ದೆ, ಒಂದರಲ್ಲೇ 2 ಕಳಿಸಿದ್ದಾರೆ ಈ ಪ್ಯಾಕೇಜ್ನಲ್ಲಿ. ಸೊ ಇದನ್ನು ಕೂಡ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ಬಂದಾಗಲೇ 4-5 ಡೇಸ್ ಆಗೋಯಿತು. ನಾನು ಏನಂದರೆ ಇನ್ನು 2 ಡೇಸ್ ಬಿಟ್ಟು ಓಪನ್ ಮಾಡಲಿಲ್ಲ ಅಂದರೆ ಇನ್ನು ರಿಟರ್ನ್ ಕೂಡ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಬೇಗ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಆ ಪಾರ್ಸಲ್ ಅನ್ಬಾಕ್ಸ್ ಮಾಡೋಕ್ಕೆ ಕೂಡ ಟೈಮ್ ಕೊಟ್ಟಿಲ್ಲ ನನ್ನ ಮಗ. ಅವ್ನು ಯಾವಾಗಲೂ ಆಟ ಆಡಿಸ್ಕೊಂಡೇ ಇರಬೇಕು. ನಾನು 1 ನಿಮಿಷ ಆಚೆ ಈಚೆ ಮಾಡಿದ್ರೆ ಅಲ್ಲೇನಾದರೂ ಮಾಡಿರ್ತಾನೆ ಕೆಲಸ ಅಷ್ಟರಲ್ಲಿ. ಅದರಿಂದ ಇವಾಗ ಮುಂದೆ ಟಾಯ್ಸ್ ಎಲ್ಲ ಕೊಟ್ಟು ಕೂರಿಸ್ಕೊಂಡು ಓಪನ್ ಮಾಡ್ತಾಯಿದ್ದೀನಿ. ಒಂದು ಕಣ್ಣಲ್ಲಿ ನೋಡ್ತಾ ಇರಬೇಕು, ಒಂದು ಕಣ್ಣಲ್ಲಿ ಓಪನ್ ಮಾಡ್ತಾ ಇರಬೇಕು. ಹೇಗೆ ಓಪನ್ ಮಾಡ್ತಿದ್ನಲ್ಲ ಹಾಗೆ ವೀಡಿಯೋ ಶೂಟ್ ಮಾಡ್ಕೊಳ್ಳೋಣ, ವ್ಲಾಗ್ ಮಾಡೋಣ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಆ್ಯಂಡ್ ಇನ್ನೊಂದು ಫಸ್ಟ್ ತೋರಿಸಿದ್ನಲ್ಲ ಅದೇ ರೀತಿ ಸೇಮ್ ಪ್ಯಾಟ್ರನ್ ಇದು, ಬಟ್ ಕಲರ್ ಚೇಂಜ್ ಅಷ್ಟೇ. ಅದಕ್ಕಿಂತ ಇದೇ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ವೈನ್ ಕಲರ್ ಮೇಲೆ ಈ ರೀತಿ ಪ್ರಿಂಟ್ಸ್ ಇದೆ. ಇದಕ್ಕೂ ಕೂಡ ಹಾಗೇ ಬಟನ್ಸ್ ಇದೆ ಆ್ಯಂಡ್ ಸ್ಲೀವ್ ಪಫ್ ಇದೆ. ಎಲ್ಲ ಬಟನ್ಸ್ ಓಪನ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಲಾಸ್ಟಲ್ಲಿ ಫ್ರಿಲ್ ಹೇಳಿದ್ನಲ್ಲ ಆ ರೀತಿ ಇದೆ. ಏನಂದರೆ ನಾನು ಎಸ್ ಸೈಜ್ ತರಿಸಿದ್ದೆ, ಬಟ್ ಯಾಕೋ ಸ್ವಲ್ಪ ಲೂಸ್ ಅನಿಸ್ತಾ ಇದೆ. ಅದರಿಂದ ಇನ್ನು ಸ್ವಲ್ಪ ಸ್ಟಿಚ್ ಮಾಡಿಸ್ಬೇಕು. ಎಕ್ಸಸ್ ಸೈಜ್ ಅವೈಲೇಬಲ್ ಇರಲಿಲ್ಲ, ಎಸ್ಸಿಂದನೇ ಸ್ಟಾರ್ಟಿಂಗ್ ಇದ್ದಿದ್ದು. ಯಾಕೆಂದರೆ ಫೀಡಿಂಗ್ ಡ್ರೆಸ್ಸಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ದಪ್ಪ ಇರ್ತಾರೆ ಅಂತ ಏನೋ ಎಕ್ಸಸ್ ಆಪ್ಷನ್ ಇರಲಿಲ್ಲ. ನನಗೆ ಎಕ್ಸಸ್ ಆದರೆ ಪರ್ಫೆಕ್ಟ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಈ ಲ್ಯಾವೆಂಡರ್ ಕಲರ್ ಥರದ್ದು. ನಾನು ಆ್ಯಕ್ಚುಲಿ ಏನು ಅಂದ್ಕೊಂಡಿದ್ದೆ ಅಂದರೆ ಆ 4 ಡ್ರೆಸ್ನಲ್ಲಿ ಈ ಲ್ಯಾವೆಂಡರ್ ಕಲರು ಚೆನ್ನಾಗಿ ಬರೋಲ್ಲ ಅಂತ ಅಂದ್ಕೊಂಡಿದ್ದೆ ಡ್ರೆಸ್ನ. ಬಟ್ ಕಂಪೇರ್ ಮಾಡಿದ್ರೆ 3ಕ್ಕೂ ಈ ಡ್ರೆಸ್ಸೇ ಚೆನ್ನಾಗಿರೋದು. ಕ್ವಾಲಿಟಿ ವೈಸ್ ಮತ್ತು ಫ್ಯಾಬ್ರಿಕ್ಕು ಪ್ರಿಂಟ್ ಎಲ್ಲ ನೋಡಿದ್ರೆ ಇದೇ ಚೆನ್ನಾಗಿರೋದು. ಅಂದರೆ ಇದಕ್ಕೇನಂದರೆ ಬಟನ್ಸ್ ಇಲ್ಲ. ಇದೊಂದು ನಾನು ಆಪ್ಷನಲಾಗಿ ತೊಗೊಂಡಿದ್ದಷ್ಟೇ. ಇದನ್ನ 3 ತರಿಸಿದ್ನಲ್ಲ, ಇದೊಂದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದಷ್ಟೇ. ಸೊ ಇವಾಗೇನು ವೇರ್ ಮಾಡಲ್ಲ, ಯಾವಾಗಾದರೂ ವೇರ್ ಮಾಡಿದ್ರೆ ಆಯ್ತೇನೆಂದರೆ ಪಾಪ ಫೀಡ್ ಮಾಡೋಕ್ಕಾಗಲ್ಲ ಅಂತ ಅಷ್ಟೇ. ಡೈಲಿ ವೇರ್ಸ್ಗೆ ಅಂತ ತೊಗೊಂಡಿದ್ದು, ಆ ಮನೆ ಹತ್ರ ಹಾಕ್ಕೊಳ್ಳಿಕ್ಕೆ ಅಂತ. ನಾನು ಅವೆಲ್ಲ ಚೆನ್ನಾಗಿರ್ತವೆ, ಇದು ಚೆನ್ನಾಗಿರೋದು ಅಂದ್ಕೊಂಡಿದ್ದೆ. ಬಟ್ ಸೂಪರಾಗಿದೆ ಇದು ಮಾತ್ರ. ಎಷ್ಟು ಸಾಫ್ಟ್ ಇದೆ ಅಂದರೆ ಬಟ್ಟೆ ಅಷ್ಟು ಸಾಫ್ಟ್ ಇದೆ. ಸೊ ಇದೊಂದು ಡ್ರೆಸ್ಸು ಆ್ಯಂಡ್ ಮತ್ತು ಈ ವೈನ್ ಕಲರ್ ಒಂದು ಇದೆರಡು, ಆ್ಯಂಡ್ ಇನ್ನೊಂದು ರೆಡ್ ಕಲರ್ ಒಂದು, ಮತ್ತು ಆವಾಗಲೇ ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ ನನಗೆ ಅದೊಂದು. ಅದರಲ್ಲೆಲ್ಲ ಈ ರೆಡ್ ಪೂರ್ತಿ ಲೂಸ್ ಬಂದುಬಿಟ್ಟಿದೆ. ನಾನು ಹಾಗೆ ವೇರ್ ಮಾಡೋಕ್ಕಾಗತ್ತೆ ಅಂದ್ಕೊಂಡಿದ್ದೆ, ಬಟ್ ಇಲ್ಲ, ಆಗೋದಿಲ್ಲ. ಪೂರ್ತಿ ಲೂಸ್ ಬಂದುಬಿಟ್ಟಿದ್ದಾವೆ. ಇವಾಗೆಲ್ಲ ಇದನ್ನು ಟೈಲರ್ ಹತ್ರ ತೊಗೊಂಡು ಹೋಗ್ಬಿಟ್ಟು ಸ್ವಲ್ಪ ಎಲ್ಲ ಸ್ಟಿಚ್ ಮಾಡಿಸ್ಕೊಂಡು ಬಂದರೆ ನನ್ನ ಸೈಜ್ ಕರೆಕ್ಟ್ ಆಗುತ್ತೆ. ನನಗೇನಾದ್ರೆ ನಂಗೆ ಪರ್ಫೆಕ್ಟಾಗಿ ಏನು ಬೇಕು ಅಂತೇನಿಲ್ಲ, ನಂಗೆ ಸ್ವಲ್ಪ ಲೂಸೇ ಇರಬೇಕು ಕ್ಲಾತ್ಸ್ ಯಾವಾಗಲೂ. ನನಗೆ ಆ ರೀತಿ ಇದ್ರೇ ಇಷ್ಟ. ನನಗೆ ಕಂಫರ್ಟಬಲ್ ಆಗಿರ್ಬೇಕು. ನನಗೆ ನೋಡೋಕ್ಕೆ ಹೇಗೆ ಅನಿಸಿದ್ರು ಪರವಾಗಿಲ್ಲ, ಕಂಫರ್ಟ್ ಇರಬೇಕು ನನಗೆ. ಸೊ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ಡ್ರೆಸ್ಸಸ್ ಇವಾಗ ತರಿಸ್ಕೊಂಡಿದ್ದು. ಆ್ಯಂಡ್ ಇನ್ನೂ ಸ್ವಲ್ಪ ಪಾರ್ಸಲ್ಸ್ ಎಲ್ಲ ಅನ್ಬಾಕ್ಸ್ ಮಾಡೋದಿದೆ. ಬಟ್ ಇವಾಗ ಏನಂದರೆ ಈ ವಿಡಿಯೋಗೆ ಸಾಕಾಗುತ್ತೆ, ಇಲ್ಲ ಲೆಂತ್ ಜಾಸ್ತಿ ಆಗುತ್ತೆ, ಬೋರಿಂಗ್ ಅನಿಸುತ್ತೆ ಬರೀ ಅನ್ಬಾಕ್ಸಿಂಗ್ ಪಾರ್ಸಲ್ಸ್ ಆದರೆ. ಆಲ್ಮೋಸ್ಟ್ ಸ್ಯಾರಿ ತೋರಿಸಿದ್ನ ಎಲ್ಲ ಬರೀ ಶಾಪಿಂಗ್ದೇ ಆಗುತ್ತೆ ಅಂತ ಹೇಳಿಬಿಟ್ಟು ಬೇಡ, ಇಷ್ಟೇ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ಏನಂದರೆ ಹೊಟ್ಟೆ ಹತ್ರ ಸ್ಟಿಚ್ ಮಾಡಿಸ್ಬೇಕಷ್ಟೆ. ಸೈಡ್ನಲ್ಲಿ ಸ್ಟಿಚ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ಬಟನ್ಸ್ ಇರೋದ್ರಿಂದ ಪಾಪಗೆ ಈಸಿ ಆಗುತ್ತೆ ಅಂತ ಅಷ್ಟೇ ತರಿಸ್ಕೊಂಡಿದ್ದೆ. ಡೈಲಿ ವೇರ್ಸ್ಗೆ ಕಾಟನ್ ಆದರೆ ಚೆನ್ನಾಗಿರುತ್ತೆ ಅಂತ. ಇದೆರಡು ಸಿಮಿಲರೇ, ಬಟ್ ಕಲರ್ ಚೇಂಜ್ ಅಷ್ಟೇ. ಪ್ರಿಂಟ್ಸ್ ಮತ್ತು ಫ್ಯಾಬ್ರಿಕ್ ಎರಡು ಒಂದೇ ಬ್ರ್ಯಾಂಡಿಂದನೇ. ನಾನು 2 ಜೊತೆಲಿ ಬುಕ್ ಮಾಡಿದೆ, ಬಟ್ ಅವರು ಬೇರೆ ಬೇರೆ ಪಾರ್ಸಲ್ನಲ್ಲಿ ಕಳಿಸಿದ್ರು. ಆ್ಯಂಡ್ ಈ ಓನ್ ಡ್ರೆಸ್ ಇದು ಮತ್ತು ರೆಡ್ಡೆ ಪೂರ್ತಿ ಲೂಸ್ ಅನಿಸುತ್ತೆ, ಸ್ಟಿಚ್ ಮಾಡಿಸ್ಲೇಬೇಕು. ಸೊ ಮಾಡಿಸ್ಕೊಳ್ತೀನಿ, ಇಲ್ಲ ಟೈಲರ್ ಹತ್ರ ತೊಗೊಂಡು ಹೋಗಿ. ಆ್ಯಂಡ್ ಇನ್ನೂ 2 ಪಾರ್ಸಲ್ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಇನ್ನೊಂದು ಪಾರ್ಸಲ್ ಓಪನ್ ಮಾಡ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ ನಿಮಗೆ, ನಾನು ಆಲ್ಮೋಸ್ಟ್ ಏನು ಶಾಪಲ್ಲಿ ಹೋಗಿ ಪರ್ಚೇಸ್ ಮಾಡಲ್ಲ. ಏನಾದರೂ ಹೋಗಲೇಬೇಕು ಅನ್ನೋದಕ್ಕೆ ಮಾತ್ರ. ಸ್ಯಾರೀಸ್ ಮಾತ್ರ ನಾನು ತೊಗೊಳ್ಳಲ್ಲ ಆನ್ಲೈನಲ್ಲಿ. ಸೊ ಅಂದರೆ ಏನಾದರೂ ಇನ್ಸ್ಟಾಗ್ರಾಮಿಂದ ತರಿಸ್ಕೊಳ್ತೀನಿ, ಇನ್ಸ್ಟಾಗ್ರಾಮ್ ಪೇಜ್ಗಳಿಂದ. ಹಾಸನ್ ಸಿಲ್ಕ್ಸ್ ಅಂದರೆ ಹಾಸನಲ್ಲಿರೋ ಶಾಪ್ಗಳದ್ದು ಸ್ವಲ್ಪ ಪೇಜಸ್ ಇದೆ ಇನ್ಸ್ಟಾನಲ್ಲಿ, ಅದರಲ್ಲಿ ತರಿಸ್ಕೊಳ್ತೀನಿ. ಅಂದರೆ ಏನದು ಬಾರ್ಡರ್ ಸ್ಯಾರೀಸ್ ಬೇಕಿದ್ರೆ ಆ ಥರದ್ದೆಲ್ಲ.
ಆಮೇಲೆ ಇನ್ನೊಂದು ಹೇಮ ಸ್ಟೈಲ್ ಸ್ಟುಡಿಯೋ ಅಂತ ಇದೆ, ಅದರಿಂದ ತರಿಸ್ಕೊಳ್ತೀನಿ. ಆಲ್ಮೋಸ್ಟ್ 2 ಹಾಸನ್ದು ಮತ್ತು ಅದೊಂದು ಪೇಜಿಂದ ತರಿಸ್ಕೊಳ್ಳೋದು. ಇಲ್ಲಾಂದರೆ ಶಾಪ್ಗೆ ಹೋಗ್ಬಿಡ್ತೀನಿ ಏನಾದರೂ ಈ ಥರ ಫಂಕ್ಷನ್ಸ್, ಅಂದರೆ ನಮ್ಮನೆ ಫಂಕ್ಷನ್ ಏನಾದರೂ ಇದ್ದರೆ. ಸೊ ಸ್ವಲ್ಪ ಜಾಸ್ತಿ ಸಿಲ್ಕ್ ರೀತಿ ಸ್ಯಾರೀಸ್ ತೊಗೊಳ್ಳೋದಿದ್ರೆ ಮಾತ್ರ ಶಾಪ್ಗೆ ಹೋಗ್ತೀನಿ. ಇಲ್ಲ ನಾರ್ಮಲ್ 1000-2000 ತೊಗೊಳ್ಳೋದಿದ್ರೆ ಮಾತ್ರ ಹಿಂಗೆ ಆನ್ಲೈನಲ್ಲಿ ತರಿಸ್ಕೊಳ್ತೀನಿ. ಸೊ ಪಾರ್ಸಲ್ಸ್ ಓಪನ್ ಮಾಡಿದ್ದಾಯ್ತು, ಇವಾಗೆಲ್ಲ ಹರಡಿದೆ, ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಆ್ಯಂಡ್ ಅದಾಡೋದಕ್ಕಿಂತ ಪಾಪು ಅವ್ನ ಟಾಯ್ಸ್ ಎಲ್ಲ ಹರಡಿದ್ದಾನೆ. ಇವಾಗ ಅವ್ನಿಗೆ ಕವರ್ ಕೊಟ್ಟರೆ ಆಟ ಆಡ್ಕೊಳ್ತಾನೆ ಅಂತ ಹೇಳಿ ಅಲ್ಲೇ ಬಿಟ್ಟಿದ್ದೆ. ಸೊ ಅದೆಲ್ಲ ಆದಮೇಲೆ ಸ್ನಾನ ಮಾಡ್ಕೊಂಡು ಬಂದೆ. ಸೊ ಸ್ವಲ್ಪ ಏನಂದರೆ ನಾನು ಕ್ರೀಮ್ಸ್ ಏನೂ ಹಚ್ಚೋದಿಲ್ಲ ಫೇಸ್ಗೆ ಆ್ಯಕ್ಚುಲಿ. ಎಲ್ಲಾದರೂ ಫಂಕ್ಷನ್ಸ್ ಏನಾದರೂ ಇದ್ದರೆ ಮಾತ್ರ ಲೈಟಾಗಿ ಫೌಂಡೇಶನ್ ಅಪ್ಲೈ ಮಾಡ್ಕೊಳ್ತೀನಿ. ಮನೇಲಿದ್ದರೆ ನಾನು ಫಸ್ಟಿಂದನೂ ಅಷ್ಟೇ ಬೇಬಿ ಮಾಯ್ಶ್ಚರೈಸರ್ ಬರುತ್ತಲ್ಲ ಅದನ್ನ ಯೂಸ್ ಮಾಡ್ತೀನಿ. ಇವಾಗ ಏನಂದರೆ ನನ್ನ ಮಗಂದೇ ಇದೆಯಲ್ಲ ಅದನ್ನೇ ಎತ್ಕೊಂಡು ಹಚ್ಕೊಳ್ಳೋದಷ್ಟೇ. ಅವ್ನು ಮಲಗಿದ್ನಲ್ಲ, ಸೊ ಬೇಗ ಸ್ವಲ್ಪ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸ್ನಾನ ಮಾಡ್ಕೊಂಡು ಬಂದೆ. ಎಲ್ಲ ಮಿಸ್ಪ್ಲೇಸ್ ಆಗಿದೆ, ಅವನಿಗೆ ಸ್ವಲ್ಪ ಹುಷಾರಿರಲಿಲ್ಲ. ನಾನು ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿಲ್ಲ, ಮನೆಯೆಲ್ಲ ಇಟ್ಟಿದ್ದ ಕಡೆಯಲ್ಲೆಲ್ಲ ಒಂದೊಂದೇ ಉಟ್ಕೊಳ್ಬೇಕು. ಇವಾಗ ಪೂಜೆ ಮಾಡಬೇಕು ಅವನಿದ್ದೇಳೋ ಅಷ್ಟರಲ್ಲಿ ಒಂದು ಸ್ವಲ್ಪ ಅಡುಗೆ ಮಾಡ್ಕೊಳ್ಬೇಕು. ಅವ್ನು 1/2 ಅವರ್ ಅಷ್ಟೇ ಮಲ್ಕೊಳ್ಳೋದು, ಅಷ್ಟರಲ್ಲಿ ನನ್ನ ಕೆಲಸ ಎಲ್ಲ ಮುಗಿಸ್ಕೊಳ್ಬೇಕು. ಇಲ್ಲ ಅಲ್ಲೇ ಪಕ್ಕದಲ್ಲಿ ಕೂರಿಸ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ ನಾನು. ಆ್ಯಂಡ್ ಇನ್ನೊಂದು ಪೂಜೆ ಮಾಡಬೇಕಾದ್ರೆ ಬಳೆ ಹಾಕ್ಕೊಳ್ತೀನಿ. ಇಲ್ಲಾಂದರೆ ಮನೆಯಲ್ಲೇ ಬಳೆ ಹಾಕಿಲ್ಲ ಹಾಗೆ ಮಾಡ್ತೀಯಾ ಅಂತ ಹೇಳ್ತಾರೆ ಅಂತ ಹೇಳಿ ಪೂಜೆ ಮಾಡ್ಬೇಕಾದ್ರೆ ಮಾತ್ರ ವೇರ್ ಮಾಡ್ತೀನಿ. ಇದು ಸೀಮಂತದಲ್ಲಿ ಎಲ್ಲ ಸ್ಯಾರೀಸ್ ಜೊತೆ ಗಿಫ್ಟ್ ಕೊಡ್ತಾರಲ್ಲ, ಇದು ಅದರಲ್ಲಿತ್ತು, ಅದನ್ನು ಎತ್ಕೊಂಡು ಬಂದೆ. ಓಪನೇ ಮಾಡಿರಲಿಲ್ಲ, ಬಳೆಗಳನ್ನೆಲ್ಲ ಹಂಗೆ ಇಟ್ಟಿದ್ದೆ. ಇವಾಗ ಪೂಜೆ ಮಾಡ್ಬೇಕಾರೆಲ್ಲ ಒಂದೊಂದು ಸ್ವಲ್ಪನೇ ಓಪನ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಏನಂದರೆ ಆ ಪಾಪುಗೆ ಹಿಂಗೆ ಫೀಲ್ ಮಾಡ್ಬೇಕಾದ್ರೆ ಹಿಂಗೆ ಕೈ ಮೇಲೆ ಹಿಂಗೆ ಮಲಗಿಸ್ಕೊಂಡ್ರೆ ಅಥವಾ ಅವನ್ನೇನಾದರೂ ಆಟಾಡಿಸ್ಬೇಕಾದ್ರೆ ಅವ್ನಿಗೆ ಟಚ್ ಆಗುತ್ತೆ ಅಂತ ಅಷ್ಟೇ ಭಯ. ಮುಂಚೆ ಹಾಕ್ಕೊಳ್ತಾ ಇದ್ದೆ, ಏನಂದರೆ ಆವಾಗ ಗೊತ್ತಿರಲಿಲ್ಲ. ಆ್ಯಂಡ್ ಇನ್ನೊಂದು ಇನ್ಸ್ಟಾನಲ್ಲೇ ನೋಡಿದ್ದು ಫೋನಲ್ಲಿ, ಹಿಂಗೆ ಸಡನ್ನಾಗಿ ಪಾಪು ಅಮ್ಮನ ಕೈ ಮೇಲೆ ಬಿತ್ತು, ಆ ಗ್ಲಾಸ್ ಪೀಸ್ ಏನಿರುತ್ತಲ್ಲ ಪಾಪುಗೆ ಚುಚ್ಚಿಬಿಟ್ಟಿದೆ. ನನಗೆ ಅವತ್ತಿಂದ ಬಳೆ ಹಾಕ್ಕೊಳ್ಳೋಕೆ ಭಯ, ಅದರಿಂದ ಹಾಕ್ಕೊಳ್ಳಲ್ಲ. ಅಷ್ಟೇ ಪೂಜೆ ಆಗಿದ ತಕ್ಷಣ ಬಿಚ್ಚಿಡ್ತೀನಿ. ಇಲ್ಲ ಫಂಕ್ಷನ್ಸ್ಗೆ ಹೋಗ್ಬೇಕಾದ್ರೆ ಪೂಜೆ ಮಾಡ್ಬೇಕಾದ್ರೆ ಮಾತ್ರ ಹಾಕ್ಕೊಳ್ತೀನಿ. ಎದ್ದಿದ್ದಾಯಿತು, ನಂದು ಪೂಜೆ ಎಲ್ಲ ಆಯಿತು. ಅಡುಗೆ ಮಾಡಬೇಕಿತ್ತು, ಅಷ್ಟರಲ್ಲೇ ಇದ್ದ. ಸೊ ಅವ್ನಿಗೆ ಫೀಡ್ ಮಾಡಿಸಿ ಸ್ವಲ್ಪ ಹೊತ್ತು ಆಚೆ ಆಟ ಆಡಿಸಿದ್ರೆ ಸುಮ್ಮನೆ ಇರ್ತಾನೆ ಅಂತ ಹೇಳಿ ಕರ್ಕೊಂಡು ಬಂದೆ. ಅಲ್ಲೆಲ್ಲ ಸೀಟ್ ಬೆಲ್ಟ್ ಎಲ್ಲ ಕೀಳೋದು ಹಿಂಗೆಲ್ಲ ಮಾಡ್ಕೊಂಡು ಕೂತಿದ್ದ. ಸ್ವಲ್ಪ ಹೊತ್ತು ಆಚೆ ಕೂರಿಸ್ಕೊಂಡ್ರೆ ಚೆನ್ನಾಗಿರ್ತಾನೆ ಅಂತ ಹೇಳಿಬಿಟ್ಟು ಕೂರಿಸ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಅಕ್ಕಪಕ್ಕದ ಮನೆಯಲ್ಲಿ ಮಕ್ಕಳಿದ್ದಾರಲ್ಲ, ಅವರೆಲ್ಲ ಬರ್ತಾರೆ ಅವ್ರನ್ನ ಆಟ ಆಡ್ಸೋಕ್ಕೆ. ಸೊ ಆಟ ಆಡಿಸ್ತಿದ್ರಲ್ಲ, ಮಕ್ಕಳೇ ನೋಡಿದ್ರೆ ಸುಮ್ಮನೆ ಇರ್ತಾನೆ ಅಂತ ಹೇಳಿಬಿಟ್ಟು ಆಚೆ ಕೂರಿಸ್ಕೊಂಡಿದ್ದೆ. ಸೊ ಇವರು ಅವ್ನ ಬೆಸ್ಟ್ ಫ್ರೆಂಡ್, ಚೆನ್ನಾಗಿ ಆಟ ಆಡ್ತಾನೆ ಅವಳ ಜೊತೆ. ಯಾವಾಗಲೂ ನಮ್ಮ ಮನೆಗೆ ಬರ್ತಿರ್ತಾಳೆ ಆಟ ಆಡೋಕ್ಕೆ ಪಾಪು ಜೊತೆ. ಸೊ ಇನ್ನೇನಿಲ್ಲ, ಇಷ್ಟೇ ವ್ಲಾಗ್. ಆ್ಯಂಡ್ ಅಲ್ಲೊಂದು ಸ್ಪೂನ್ ಇದೆ, ಯಾವಾಗಲೂ ಕಾರ್ನೊಳಗೆ ಸೇರ್ಕೊಂಡು ಬಿಟ್ಟಿದ್ದೆ, ಎಲ್ಲ ತೊಗೊಂಡು ಹೋದಾಗ ಅದನ್ನ ಎತ್ಕೊಳ್ಳೋಕೆ ನೋಡ್ತಾ ಇದ್ದಾನೆ. ಸೊ ಯಾರಿಗಾದ್ರೂ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ.